ಸುಟ್ಟಿದ್ದ ಬಸ್ ಹಾಗೂ ಕಂಟೈನರ್ ಲಾರಿಯನ್ನ ತೆರವುಗೊಳಿಸಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ತೆರವು ಕಾರ್ಯ ಈಗ ಆಗಿದೆ. ಅಲ್ಲಿ ಸ್ಥಳದಲ್ಲಿ ನೀರು ಹಾಕಿ ಸ್ವಚ್ಛಗೊಳಿಸಿದ್ದಾರೆ ಸಿಬ್ಬಂದಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಓಡಾಟ ಪುನರಾರಂಭ ಆಗಿದೆ. ಬೆಳಗ್ಗೆಯಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ತಡರಾತ್ರಿ ಆಗಿರುವಂತಹ ಭೀಕರ ಅಪಘಾತದ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಇದೀಗ ಸಂಚಾರಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಸುಟ್ಟಿದ್ದಂಥ ಬಸ್ ಮತ್ತೆ ಲಾರಿ ಕಂಟೈನರ್ ಅದೆರಡನ್ನೂ ಕೂಡ ಅಲ್ಲಿ ಕ್ಲಿಯರ್ ಮಾಡಿ ನೀರು ಹಾಕಿ ಸ್ವಚ್ಛಗೊಳಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿ ಬಳಿ ಆಗಿರುವಂಥ ಅಪಘಾತ. ಆ ಒಂದು ಅಪಘಾತದ ಸ್ಥಳ ಏನಿತ್ತು ಅದನ್ನು ಈಗ ಇದ್ದಂಥ ಸುಟ್ಟು ಕರಕಲಾದ ಬಸ್ ಮತ್ತು ಕಂಟೈನರ್ ಅದೆರಡನ್ನೂ ಕೂಡ ತೆರವು ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಸ್ಥಳವನ್ನು ಸ್ವಚ್ಛಗೊಳಿಸಲಾಗಿದೆ. ಈಗ ವಾಹನ ಸಂಚಾರ ಆರಂಭ ಆಗಿದೆ. ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಂದೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಈಗ ಅಪಘಾತವಾದಂತಹ ಸ್ಥಳದಲ್ಲಿ ವಾಹನ ಸಂಚಾರವನ್ನು ಮುಕ್ತ ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಅಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ ಮಧುಸೂದನ್, ಈಗ ಸದ್ಯ ಘಟನಾ ಸ್ಥಳವನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡಿರುವಂತದ್ದು. ಅಂದ್ರೆ ಈ ಒಂದು ಅವಘಡದಲ್ಲಿ ಈಗಾಗಲೇ ಒಂದು ಬಸ್ ಹಾಗೆ ಒಂದು ಕಂಟೈನರ್ ಲಾರಿ ಎರಡೂ ಕೂಡ ಅಪಘಾತದಲ್ಲಿ ಹೊತ್ತಿ ಉರಿದಿದ್ವು. ಜೊತೆಗೆ ಕಂಟೈನರ್ ಲಾರಿಯ ಒಂದು ಇಂಜಿನ್ ಏನಿದೆ ಇಂಜಿನ್ ಕೂಡ ಹೊತ್ತಿ ಉರಿದಿತ್ತು. ಜೊತೆಗೆ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿತ್ತು. ರಸ್ತೆಯಲ್ಲಿ ಅಡ್ಡಲಾಗಿ ಆ ಬಸ್ ಹಾಗೆ ಲಾರಿ ನಿಂತಿದ್ರಿಂದ ಎಲ್ಲೊಂದ್ ಕಡೆ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ವೆಹಿಕಲ್ಗಳು ಅಥವಾ ವಾಹನಗಳ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಇತ್ತು. ಎಲ್ಲಾ ವೆಹಿಕಲ್ಗಳು ಕೂಡ ಸರ್ವಿಸ್ ರಸ್ತೆಯಲ್ಲಿ ಓಡಾಡ್ತಾ ಇದ್ವು. ಆದ್ರೆ ಈಗ ಸದ್ಯ ಆ ಎರಡೂ ವೆಹಿಕಲ್ ಗಳನ್ನ ಕೂಡ ತೆರವು ಮಾಡಿ ಮಣ್ಣನ್ನ ಹಾಕಿ ಆ ಒಂದು ಕಂಪ್ಲೀಟ್ ಘಟನಾ ಸ್ಥಳವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಕ್ಲೀನ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ವಾಹನಗಳ ಓಡಾಟ ಶುರುವಾಗಿದೆ. ಈಗ ಬೆಂಗಳೂರಿನಿಂದ ಬರುವಂತವ್ರೇನಿದೆ ಅವ್ರಿಗೆ ಯಾವುದೇ ರೀತಿಯ ಒಂದು ಟ್ರಾಫಿಕ್ ಉಂಟಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಮೂವ್ಮೆಂಟ್ ಆಗಿರೋದ್ರಿಂದ ಅಥವಾ ವೆಹಿಕಲ್ಗಳ ಒಂದು ಸಂಚಾರ ಶುರು ಆಗಿರೋದ್ರಿಂದ ಈಗ ಯಥಾಸ್ಥಿತಿಯಲ್ಲಿ ವಾಹನಗಳ ಸಂಚಾರ ಆಗ್ತಾ ಇದೆ. ಮಧುಸೂದನ್, ಸಂದೇಶ್, ಇನ್ನು ಎಲ್ಲಿ ತನಕ ಟ್ರಾಫಿಕ್ ಜಾಮ್ ಆಗಿತ್ತು, ಈಗ ವಾಹನ ಸಂಚಾರರು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಹಾಗಾದ್ರೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ವಾಹನ ಸಂಚಾರ ಎಂದಿನಂತೆ ಯಥಾಸ್ಥಿತಿಗೆ ಮರಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 2 ಗಂಟೆಯಿಂದ ವಾಹನಗಳ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಇತ್ತು. ಈಗ ಸರಾಗವಾಗಿದೆ.